ವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ಪ್ರಿಯ ವೀಕ್ಷಕರೇ, ಗುಜರಾತ್ ರಾಜ್ಯದ ಅಹಮದಾಬಾದ್ ಏರ್ಪೋರ್ಟ್ನಿಂದ ಲಂಡನ್ನಿಗೆ ಹೋಗುತ್ತಿದ್ದ ಏರ್ ಇಂಡಿಯಾ ವಿಮಾನವು ಟೇಕ್ ಆಫ್ ಆಗುವ ವಿಮಾನ ನಿಲ್ದಾಣ ಬಳಿ ಅಪಘಾತಕ್ಕೆ ಈಡಾಯಿತು. ಪ್ರಯಾಣಿಕರ ಪಟ್ಟಿಯಲ್ಲಿ ವಿಜಯ್ ರೂಪಾನಿ ಹೆಸರಿದೆ. ಟಿಕೆಟ್ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಈ ವಿಮಾನವು ಮಧ್ಯಾಹ್ನ 1:17ಕ್ಕೆ ಟೇಕ್ ಆಫ್ ಆಗಿತ್ತು. ವಿಮಾನ ನಿಲ್ದಾಣ ಬಳಿಯ ಸರಕು ಕಚೇರಿಯ ಅಪಘಾತ ಸಂಭವಿಸಿದ್ದು, ಇದರಿಂದ ಕಟ್ಟಡವು ಸಂಪೂರ್ಣವಾಗಿ ಹಾನಿಗೊಳಗಾಗಿದೆ. ಇಲ್ಲಿಯವರೆಗೆ ಬಂದಿರುವ ಮಾಹಿತಿ ಪ್ರಕಾರ ವಿಮಾನದಲ್ಲಿ ಇದ್ದ 242 ಜನರಲ್ಲಿ 2 ಪೈಲಟ್ಗಳು ಮತ್ತು 2 ಮಕ್ಕಳುಗಳು ಸೇರಿದಂತೆ 8 ಸಿಬ್ಬಂದಿ ಇದ್ದರು. ಈ ಬೋಯಿಂಗ್ 787-8 ವಿಮಾನವು 242 ಪ್ರಯಾಣಿಕರನ್ನು ಮತ್ತು ಸಿಬ್ಬಂದಿಯನ್ನು ಹೊತ್ತೊಯ್ಯಿತು. ಈ ಪೈಕಿ 169 ಭಾರತೀಯರು, 53 ಜನ ಬ್ರಿಟಿಷ್ ಪ್ರಜೆಗಳು, 1 ಕೆನಡಾ ಪ್ರಜೆ ಮತ್ತು 7 ಪೋರ್ಚುಗೀಸ್ ಪ್ರಜೆಗಳು. ಪೊಲೀಸ್ ನಿಯಂತ್ರಣ ಕೊಠಡಿಯ ಪ್ರಕಾರ ಏರ್ ಇಂಡಿಯಾ ಪೈಲಟ್ A1171 ಲಂಡನ್ನಿಗೆ ತೆರಳುತ್ತಿತ್ತು. ಜೂನ್ 12, 2025ರಂದು ಅಹಮದಾಬಾದಿನಿಂದ ಗ್ವಾಟೆಕೆಗೆ A1171 ವಿಮಾನವು ಚಲಾಯಿಸುತ್ತಿದ್ದ ಮೆಸರ್ಸ್ ಏರ್ ಇಂಡಿಯಾ B787 BVT ANB ಅಹಮದಾಬಾದಿಂದ ಟೇಕಾಫ್ ಆದ ತಕ್ಷಣವೇ ಅಪಘಾತಕ್ಕೆ ಈಡಾಗಿತ್ತು ಎಂದು ಮಾಹಿತಿ ಲಭ್ಯವಾಗ್ತಾ ಇದೆ.